ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದಗಳು ಅಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿನ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಅಜಿತಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಜಿತಿಗೆ ಇನ್ಫಾರ್ಮ್ ಮಾಡ್ತಿದ್ದಾಗ ಓಡೋಡು ಬರ್ತಾನೆ. ಬಹಳ ನೊಂದ್ಕೋತಾರೆ. ಅಳ್ತಾ ಏನಾಯ್ತು ಲಕ್ಷ್ಮಿ ಅಕ್ಕ, ಏನಾಯ್ತು ಅಂತ ಅಂದಾಗ ರಾಣನ್ ಮಗಳು ಸಾಕ್ಷಿ ಹೀಗೆ ಶೂಟ್ ಮಾಡ್ಬಿಟ್ಲು ಅಂತ ಹೇಳ್ತಾರೆ. ಸರಿ, ಡಾಕ್ಟರ್ ಹತ್ರ ಬಂದು ಮಾತಾಡಿದಾಗ ಏನು ಜೀವಕ್ಕೆ ಏನು ಅಪಾಯ ಇಲ್ಲ, ಆದ್ರೂ ಬ್ಲಡ್ ಬಹಳ ಹೋಗಿದೆಯಲ್ಲ, ಹಾಗಾಗಿ ಬ್ಲಡ್ ಅವಶ್ಯಕತೆ ಇದೆ. ಆಯ್ತು ಸರ್, ಎ ಪಾಸಿಟಿವ್ ತಾನೆ ಅಂತ ಅಂದಾಗ ಅದಕ್ಕೆ ಡಾಕ್ಟರ್ ಅಲ್ಲ ಓ ಪಾಸಿಟಿವ್ ಅಂತ ಹೇಳ್ತಾರೆ. ಅಜಿತ್ ಆಶ್ಚರ್ಯ ಆಗುತ್ತೆ. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಯೋಚನೆ ಮಾಡೋಕೆ ಸಮಯ ಇಲ್ಲ ಅಜಿತಿನ ಮನಸ್ಸಿನಲ್ಲಿ. ಸರಿ, ಭೂಮಿಗೆ ವಾಸಿ ಆದ್ರೂ ಸಾಕು ಅನ್ನುವಂಥದ್ದು. ಅಷ್ಟರಲ್ಲಿ ಓ ಪಾಸಿಟಿವ್ ಬ್ಲಡ್ ಅನ್ನ ಅರೇಂಜ್ ಮಾಡೋಣ ಅಂತ ಹೇಳಿ ಈ ಕಡೆ ಬರ್ತಾರೆ. ಮತ್ತೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಸರ್, ನನ್ನ ಹೆಂಡತಿಯವಳು, ನಾನು ಅಜಿತ್ ನಾರಾಯಣ್ ಅಂತ ಹೇಳಿ ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ನೋಡ್ಬೇಕಲ್ಲ ಒಂದ್ಸಾರಿ ಇಂದಾಗ ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಇನ್ನೇನು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಗ ನೋಡೋರಂತೆ. ಸರಿ, ಅಜಿತ್ ಈ ಕಡೆ ಬರ್ತಾನೆ. ಮೊದ್ಲು ನೋಡೋದಕ್ಕೆ ಮೊದಲು ನರ್ಸ್ ಬಂದು ಹೇಳ್ತಾರೆ, ಸರ್ ನೋಡ್ಬೋದಂತೆ ಅಂತ ಅಂದಾಗ ಮೊದ್ಲು ಬ್ಲಡ್ ಅನ್ನ ಅರೇಂಜ್ ಮಾಡೋಣ ಅಂತ ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಹೇಗೋ ಮನೆಯಲ್ಲಿ ಸ್ವೆಟರ್ನ ಸುಟ್ಟಿರೋದು ಗೊತ್ತಾಗ್ಬಿಡುತ್ತೆ. ಅದನ್ನ ತಗೊಂಡ್ ಬಂದು ಶ್ರವಣ್ಣು ಅವ್ರ ಅಕ್ಕನ ಮುಂದೆ ತೋರಿಸ್ತಾರೆ. ಅಕ್ಕ, ಇದು ಭೂಮಿಗೆ ನಾನ್ ಕೊಟ್ಟಿ ಸ್ವೆಟರ್ ಅಲ್ವಕ್ಕ, ನೊಂದ್ಕೊಂಡು ಹೇಳ್ತಾರೆ. ಬಹಳ ಕಳ್ಳು ಕಿತ್ತ ಬರ ಹಾಗೆ ಕೊಟ್ಟಿದ್ದಲ್ವಕ್ಕ, ಇದೇನಕ್ಕ ಹಿಂಗಾಗಿದೆ, ಎಲ್ಲಕ್ಕ ಭೂಮಿ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ, ಹೀಗೆ ಕೊಡೋ ಶ್ರವಣ್ಣ, ರಾಣಾ ಮನೆ ಮುಂದೆ ಸ್ಟ್ರೈಕ್ ಮಾಡಕ್ಕೆ ಅಂತ ಹೋಗಿದ್ದಾಳೆ ಅಜಿತ್ತು, ಹೇಗಾದ್ರೂ ಮಾಡಿ ಅವನನ್ನ ಲಾಕ್ ಮಾಡ್ಲೇಬೇಕು, ಮಾಡ್ತೀಯಾ ಅಂತ ಅಂದಾಗ ಅವನು ಅಂತ ಒಪ್ಪಿದ್ಲು ಅಂದಾಗ ಅದಕ್ಕೆ ಶ್ರವಣ ಹೇಳ್ತಾರೆ, ಅಕ್ಕ ಏನು ಹುಡುಗಾಟ ಕುಡಿ ಅಂತ ಅನ್ಕೊಂಡಿದೀರಾ, ಏನಾದ್ರೂ ಆಗ್ಬೇಕು ಭೂಮಿಗೆ, ನಿನ್ನೂ ಬಿಡಲ್ಲ ಅಜಿತ್ನೂ ಬಿಡಲ್ಲ ಸುಮ್ಮನೆಯ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಒಳೊಳಗೆ ತನ್ನ ಮಗಳು ಅನ್ನೋದು ಗೊತ್ತಾಗಿದೆ ಅಜಿತ್ಗೆ. ಸರಿ, ಅದಕ್ಕೆ ಸಂಗೀತ ಅಂತಾರೆ, ಏನೋ ಶ್ರವಣ, ಭೂಮಿ ನಾನು ಅಜಿತ್ ಎಷ್ಟೊಂದು ಪ್ರೀತಿಸ್ತೀವಿ, ನಾವಾಗ ಮಾಡ್ತೀವೇನೋ, ಯಾಕೋ ಹೇಗಂತೀಯ ಅಂತ ಹೇಳಂತಾರೆ. ಸರಿ, ಅಷ್ಟರಲ್ಲಿ ಫೋನ್ ಬರುತ್ತೆ. ಲಕ್ಷ್ಮಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಿದ್ದಾಗೇನೆ ಒಂಚೂರು ಸಂಗೀತಕ್ಕಂಗ್ ಕೊಡಿ ಇಂದಾಗ ಸಂಗೀತ ರಿಸೀವ್ ಮಾಡಿ, ಏನು ಲಕ್ಷ್ಮಿ ಅಕ್ಕ, ಭೂಮಿಗೆ ಗುಂಡೆ ತಗ್ಲು ಬಿಟ್ಟಿದೆ ಕಣಕ, ಪ್ರಾಣನ ಮಗಳು ಸಾಕ್ಷಿ ಹೊಡೆದು ಬಿಟ್ಟಿದ್ದಾಳೆ ಅಂದಾಗ ಸಂಗೀತಾಗೆ ದಿಗ್ಭ್ರಮೆ ಹೋಗ್ತದೆ, ದಿಕ್ಕೆ ತೋಚೋದಿಲ್ಲ. ಶಾಕ್ ಹೊಡೆದವ್ರ ಕುಸಿದ್ ಕೂತ್ಬಿಡ್ತಾರೆ. ಅದಕ್ಕೆ ಶ್ರವಣ, ಏನಾಯ್ತಕ್ಕ, ಏನ್ ಹೇಳು, ಅದೇನು ವಿಷಯ ಹೇಳು ಅಂದಾಗ ಹೀಗೆ ಕಣು ಶ್ರವಣ, ಗುಂಡೆ ತಗ್ಲು ಬಿಟ್ಟಿದ್ಯಂತೆ. ಶ್ರವಣ ಹೇಳ್ತಾನೆ, ಹೇಳ್ದೆ ನಾನು, ಎಷ್ಟು ಹೇಳಿದ್ರು ಕೇಳಲಿಲ್ಲ, ಅಂತೂ ಅನಾಹುತ ಮಾಡೇ ಬಿಟ್ರ ಅಂದಾಗ ಶ್ರವಣ ಬೇಕಂತ ಮಾಡಿದ. ಅದಕ್ಕೆ ಶ್ರವಣ್ಣು, ನಾನು ಹೋಗ್ಬರ್ತೀನಿ ಆಸ್ಪತ್ರೆಗೆ ಅಂತ ಹೇಳ್ತಾರೆ. ಈ ಕಡೆ ಸಂಗೀತನು ಕೂಡ ನಾನು ಬರ್ತೀನಿ ನಡಿ ಅಂತ ಹೋಗ್ತಾರೆ. ಹೋದಾಗ ಅಪ್ಪು ಇದ್ದವಳು ಅವ್ರ ಅಪ್ಪನ ಜೊತೆ, ಅಲ್ಲಪ್ಪ ಶ್ರವಣ್ ಮಾವ ಯಾಕೆ ಹಿಂಗಳು ಭೂಮಿ ಕಂಡ್ರೆ ಹೆಂಗಾಡ್ತಾರೆ ಅಂದಾಗ ಶ್ರವಣ್, ನಂಗೂ ಗೊತ್ತಾಗ್ತಾ ಇಲ್ಲಮ್ಮ, ಏನೋ ವಿಚಿತ್ರವಾಗಿ ಆಡ್ತಾನೆ ಅಂತ ಹೇಳ್ತಾರೆ. ಇವಳು ದೇವಿಯಾನಿ ಎಂತ ಅನಾಹುತ ಮಾಡಿದಾಳೆ, ಇವಳು ಸಾಕ್ಷಿ ರಾಣ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಹೋಗ್ತಾಳೆ ಆ ಕಡೆಗೆ. ಇಲ್ಲ ಅಶ್ವಿನಿ ಸ್ವೆಟ್ಟು ಸುಟ್ಬಿಟ್ಟು ಏನ್ ಖುಷಿಯಾಗಿರ್ತಾಳೆ. ಆಸ್ಪತ್ರೆಗೆ ಬರ್ತಾರೆ. ಅಜಿತ್ತು ಅರೇಂಜ್ ಮಾಡ್ತಾ ಇರ್ತಾನೆ ಬ್ಲಡ್ಗೆ. ಅಷ್ಟಲ್ಲಿ ಬಂದ್ಬಿಟ್ಟು ಸಂಗೀತ ಅಳ್ತಾರೆ, ಹೇಗಾಯ್ತಪ್ಪ ಇದೆಲ್ಲ ಅಂದಾಗ ಅಜಿತ್ತು, ನಂಗೂ ಅರ್ಥ ಆಗ್ತಾ ಇಲ್ಲಮ್ಮ, ನಿಜಕ್ಕೂ ಏನ್ ಮಾಡ್ಬೇಕು ಅನ್ನೋದೇ ತೋರ್ತಾ ಇಲ್ಲ, ಜ್ಞಾಪಿಸ್ಕೊಳ್ತಾನೆ. ಅವತ್ತು ಭೂಮಿ ನೀನು ಈ ಸ್ಟ್ರೈಕ್ ಮಾಡ್ಬೇಕು ಅಂತ ಅಂದಾಗ, ಖಂಡಿತ ಸಾಹೇಬ್ರೆ, ಕಾಲೋನಿಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ನಾನು ಮಾಡ್ತೀನಿ, ಅದರಲ್ಲೂ ನಮ್ಮಮ್ಮ ಭಾಗ್ಯಮ್ಮನ್ನ ನೀವು ಉಳ್ಸೋಕ್ ಹೊರಟಿದ್ದೀರಾ, ಅವ್ರಿಗೋಸ್ಕರ ನನ್ನ ಜೀವ ಕೊಡಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಅಂದಿರೋ ಮಾತು ನೆನಪಾಗುತ್ತೆ ಶ್ರವಣಿಗೆ. ಕಣ್ಣೀರಾಗ್ತಾನೆ ಶ್ರವಣ್ಣು, ಅಜಿತ್ತು ಕಣ್ಣೀರಾಗ್ತಾನೆ. ಶ್ರವಣಿಗೂ ಕೂಡ ಕಣ್ಣೀರ್ ಬರ್ತದೆ. ಇಲ್ಲ ಒಂದ್ ಕಡೆ ಮಗಳು ಅನ್ನೋದು ಕಾಡುತ್ತೆ. ಓ ಪಾಸಿಟಿವ್ ಬ್ಲಡ್ಗೋಸ್ಕರ ಅರೇಂಜ್ ಮಾಡ್ತಾನೆ. ಅರೇಂಜ್ ಮಾಡಿದ್ರೆ ಇಲ್ಲಿ ಶ್ರವಣೆ ಕೊಡ್ಬೇಕಾಗಿ ಬರ್ತದೆ. ಭಾಗ್ಯಮ್ಮನವ್ರನ್ನೇ ಕರ್ಸ್ಕೊಳ್ಳು, ಭಾಗ್ಯಮ್ಮನವ್ರ ತಾನೇ ಇದಕ್ಕೆ ಬಹಳ ಬೇಗನೆ ಕೊಡ್ಲಿಕ್ಕೆ ಸಾಧ್ಯ ಆಗೋದು, ಯಾಕೆಂದ್ರೆ ತಾಯಿ ಅಲ್ವಾ, ತಾಯಿ ಗ್ರೂಪ್ ಇರುತ್ತೆ ಅಂತ ಅವನು ಭ್ರಮೆ ಪಾಪ. ಆದ್ರೆ ಇಲ್ಲಿ ಶ್ರವಣೆ ಇದ್ದಾನೆ ತಂದೆಯಾಗಿ. ಅಷ್ಟರಲ್ಲಿ ವಾರ್ಡೊಳಕ್ಕೆ ಹೋಗ್ತಾನೆ. ವಾರ್ಡೊಳಕ್ಕೆ ಹೋದಾಗ ಭೂಮಿ ಹತ್ರ ನಿಂತ್ಕೊಂಡು ಹೇಳ್ತಾನೆ, ಭೂಮಿ 1 ವರ್ಷದ ಕಾಂಟ್ರಾಕ್ಟ್ ಮದ್ವೆ ಅಂತ ಅದು, ಆದ್ರೆ ಏನೇನೆಲ್ಲ ಅನುಭವಿಸ್ಬೇಕಾಯ್ತು ನನ್ನಿಂದಾಗಿ, ಆದ್ರೂ ಒಂದ್ ಹೇಳ್ತೀನಿ ಭೂಮಿ, ಇವತ್ತಿನಿಂದ ಆಚೆಗೆ ನನ್ನ ಜೊತೆ ನಿನ್ನ ಕತೆ ಪ್ರಾರಂಭ ಆಗ್ತದೆ. ನಿನಗಾಗಿ ನನ್ನ ಹೃದಯ ಸದಾ ಮಿಡಿತದೆ, ನೀನಿಲ್ದೆ ನಾನು ಬದುಕೋದಿಲ್ಲ. ಯಾವಾಗ್ಲೂ ನಾನು ನೀನು ಜೊತೆಯಾಗಿ ಹೆಜ್ಜೆ ಹಾಕೋಣ, ಕೊನೆ ಉಸಿರಿರೋವರೆಗೂ. ಭೂಮಿ, ನಿನ್ನನ್ನು ಬಿಟ್ಟು ಇರೋ ಶಕ್ತಿ ಇಲ್ಲ ಅಂತ ಹೇಳಿ ಭೂಮಿ ಕೈ ಹಿಡ್ಕೊಂಡು ಅಲ್ವತ್ಕೊಳ್ತಾನೆ. ಅಜಿತ್ ದುಃಖ ಪಡ್ತಾನೆ.
ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.